ಸ್ನೇಹಿತರೆ, ನಾವು ಬೆಳಗಿನ ಹೊತ್ತಿನಲ್ಲಿ ಈ ಹಸಿರು ಸಿರಿಯಲ್ಲಿ ಓಡಾಡುತ್ತಿದ್ದರೆ ಮೈ ಮನ ಎಲ್ಲ ಪ್ರಫುಲ್ಲವಾಗಿ ಬಿಡುತ್ತದೆ. ಮಗಳ ಮನೆ ಪಡಾರ್ನಲ್ಲಿ ಈ ಹಿತ್ತಲಿನಲ್ಲಿ ಓಡಾಡುವಾಗ ಏನು ಕಂಡೆ ಅನ್ನೋದನ್ನು ಸಹ ನೋಡೋಣ ಬನ್ನಿ. ಸೆಕೆಂಡ್ನಲ್ಲಿ ಕಟ್ಟಾಗುತ್ತೆ. ತೋಟದಲ್ಲಿ ಮಳೆ ಬಂದವಾಗೆಲ್ಲ ಮರ ಎಲ್ಲ ಬಿದ್ದೋಗ್ಬಿಡುತ್ತೆ. ಇದನ್ನು ಕಡಿಯೋಕೆ ಇಲ್ಲಾಂದರೆ ಎಷ್ಟೊಂದು ಕಷ್ಟದ ಕೆಲಸ. ಮಷಿನ್ ಇಟ್ಬಿಟ್ರೆ ಪಟ್ ಪಟ್ ಪಾತ್ರೆ ತಿಕ್ಕುವಾಗ ಈ ರೀತಿ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ನೋಡಿ ಮೇಲ್ಗಡೆ ತನಕ ಹಬ್ಬಿ ಅಲ್ಲಿ 2-3 ಬಿಟ್ಟಿದೆ. ನೋಡಿ ತೆಂಗಿನ ಮರಕ್ಕೆಲ್ಲ ಹಬ್ಬಿ ಕುಂಬಳಕಾಯಿ ಆಗಿದೆ. ಬುಡ ಇಲ್ಲಿದೆ, ತೆಂಗಿನ ಮರದ ಬುಡದಲ್ಲಿದೆ. ಹಬ್ಕೊಂಡು ಹೋಗಿ ನೋಡಿ ತೆಂಗಿನ ಮರದ ತುದಿ ತನಕ ಹೋಗಿ ಮರಕ್ಕೆ ಬಳ್ಳಿ ಭಾರವೇ ಅಂತ ಬಳ್ಳಿಗೆ ಕಾಯಿ ಭಾರವೇ. ಪಡಾರ್ನಲ್ಲಿ ಬೆಳೆದ ಈ ಕುಂಬಳಕಾಯಿಗಳನ್ನು ಈ ರೀತಿಯಾಗಿ ಸಂಗ್ರಹಿಸಿಟ್ಟಿದ್ದರು. ಇದರಿಂದ ರುಚಿ ರುಚಿಯಾದ ದೋಸೆಯನ್ನು ಸವಿದ ಕ್ಷಣವೂ ಇದ್ದುದರಿಂದ ಇನ್ನೊಮ್ಮೆ ಪಡಾರಿಗೆ ಬಂದಾಗ ಕುಂಬಳಕಾಯಿ ದೋಸೆಯನ್ನು ಮಾಡೋದು ಹೇಗೆ ಅಂತ ಜ್ಯೋತಿ ಅಕ್ಕನ ಕೈ ರುಚಿಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ನೋಡಿ, ಮನೆಯಲ್ಲಿ ಮಾಡಿದ ಕುಂಬಳಕಾಯಿಂದ ರುಚಿಯಾದ ದಿಢೀರಂತ ದೋಸೆ ಮಾಡೋದು ಹೇಗೆ ಅಂತ ಹಿಂದಿನ ಬಾರಿ ಬಂದವಾಗ ತುಂಬ ರುಚಿಯಾಗಿತ್ತು. ಹಾಗಾಗಿ ಇದನ್ನು ಇನ್ನೊಮ್ಮೆ ನಿಮ್ಮೊಡನೆ ಹಂಚಿಕೊಳ್ಳುವ ಅಂಥೇಳಿ ಮಾಡಿ ತೋರಿಸ್ತಾ ಇದ್ದಾರೆ. ಒಂದು ಸೇರು ಅಕ್ಕಿಗೆ ಒಂದು ಹೋಳು ನೋಡಿ ಹಾಕೋದಲ್ಲ. ತಿರುಳನ್ನು ತೆಗೆಯುವ ಸುಲಭದ ವಿಧಾನವು ಈ ರೀತಿಯಾಗಿತ್ತು. ಇದೊಂದು ಹೊಸ ಟಿಪ್ಸ್ ಅಂತಲೇ ಹೇಳಬೇಕು. ಈ ತಿರುಳನ್ನು ಸಹ ನಾವು ದೋಸೆಯಲ್ಲಿ ಉಪಯೋಗಿಸಿಕೊಳ್ಳಬಹುದು. ಈಗ ಕೇವಲ ಹೋಳುಗಳನ್ನು ಮಾತ್ರ ಉಪಯೋಗಿಸಿ ದೋಸೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇರುವುದು. ನೋಡಿ, ಈ ರೀತಿಯಾಗಿ ಹೋಳುಗಳನ್ನು ಮಾಡಿಕೊಂಡು ಅಕ್ಕಿಯನ್ನು ತೊಳೆದು 4-5 ಗಂಟೆಗಳ ಕಾಲ ಈ ರೀತಿಯಾಗಿ ನೆನೆಸಿಟ್ಟುಕೊಳ್ಳಬೇಕು. ರುಚಿಯಾದ ದೋಸೆಯು ಸಿದ್ಧವಾಗಬೇಕೆಂದರೆ ಕಲ್ಲಿನಲ್ಲಿ ರುಬ್ಬಬೇಕು ಅಥವಾ ಈ ರೀತಿಯಾಗಿ ಗ್ರೈಂಡರ್ನಲ್ಲಿ ರುಬ್ಬಿದರೆ ಮಾತ್ರ ಚೆನ್ನಾಗಿ ಬರುತ್ತದೆ. ಇದು ರುಬ್ಬಿದ ರಸವನ್ನು ಇದರಲ್ಲಿ ಹಾಕಿ ಇದರ ಜೊತೆಗೆ ಅಕ್ಕಿಯನ್ನು ಹಾಕಿದರೆ ಬೇರೆ ನೀರನ್ನು ಸೇರಿಸೋದು ಬೇಕಾಗೋದಿಲ್ಲ. ಹಾಗಾಗಿ ಮಿಕ್ಸಿಯಲ್ಲಿ ಒಮ್ಮೆ ರುಬ್ಕೋಬೇಕು. ಇದರ ಅಳತೆ ಇದ್ದ ಹಾಗೆ ಅಲ್ಲ, ಕಣ್ಣಳತೆ ಸಾಧಾರಣ ಕುಂಬಳಕಾಯಿ ಹೋಳು ಅಕ್ಕಿ ಅಷ್ಟೇ ಇದ್ದರೆ ದೋಸೆಯು ತುಂಬ ಮೃದುವಾಗಿ ಬರುತ್ತದೆ. ಈ ರೀತಿ ಮಾಡಿಕೊಳ್ಳೋದ್ರಿಂದ ಗ್ರೈಂಡರ್ನಲ್ಲಿ ಹೋಳುಗಳು ಸಿಕ್ಕಿಕೊಳ್ಳೋದಿಲ್ಲ.
ತುಂಬ ನೀರನ್ನು ಹಾಕಬೇಕಾಗಿಲ್ಲ. ಈ ಮಿಕ್ಸಿ ತೊಳೆದ ನೀರು ಹಾಕಿದರೆ ನೀರು ನೆನೆಸಿಟ್ಟ ಅಕ್ಕಿಯನ್ನು ಇದ್ರ ಜೊತೆಗೆ ಹಾಕಿ ಗ್ರೈಂಡರ್ನಲ್ಲಿ ರುಬ್ಬಿದರೆ ಚೆನ್ನಾಗಿರುತ್ತೆ. ಮಿಕ್ಸಿಯಲ್ಲಿ ಚೆನ್ನಾಗಿ ಬರ್ಬೋದು, ನೋಡೋಣ. ಜಾಸ್ತಿ ನೀರು ಹಾಕೋಬೇಡ. ನುಣ್ಣಗೆ ನೀರನ್ನು ಹಾಕದೆ ಈ ರೀತಿಯಾಗಿ ಕುಂಬಳಕಾಯಿ ಹೋಳುಗಳಲ್ಲಿ ರುಬ್ಬಬೇಕು. ಈ ರೀತಿ ತುಂಬ ನಯವಾಗಿ ಆಗುವ ತನಕ ರುಬ್ಬಿಕೊಂಡರೆ ಮಾತ್ರ ದೋಸೆಯು ಚೆನ್ನಾಗಿ ಬರುತ್ತದೆ. ಹಾಗಾಗಿ ಗ್ರೈಂಡರ್ನಲ್ಲಿಯೇ ರುಬ್ಬಿದರೆ ಚೆನ್ನಾಗಿರುತ್ತೆ. ಮತ್ತು ನೀರು ಹಾಕೋದು ಇರುತ್ತಿಲ್ಲ. ರುಬ್ಬುವಾಗಲೇ ಉಪ್ಪನ್ನು ಹಾಕಿದ್ದನ್ನು ವಿಡಿಯೋದಲ್ಲಿ ತೋರಿಸೋಕೆ ಆಗಿಲ್ಲ. ರುಬ್ಬಿದ ಹಿಟ್ಟು ಹುಳಿ ಬರಬೇಕಂತ ಇಲ್ಲ. ಆಗಿಂದಾಗಲೇ ದೋಸೆಯನ್ನು ಮಾಡಬಹುದು. ಅಥವಾ ಸಾಯಂಕಾಲ ರುಬ್ಬಿ ಫ್ರಿಜ್ಜಿನಲ್ಲಿ ಇಟ್ಟು ಮರುದಿನ ಬೆಳಗ್ಗೆ ಈ ರೀತಿಯಾಗಿ ದೋಸೆ ಮಾಡಬಹುದು. ನೋಡಿ, ದೋಸೆ ಹಿಟ್ಟು ಈ ರೀತಿಯಾಗಿ ದಪ್ಪನಾಗಿದ್ದರೆ ದೋಸೆಯು ಮೃದುವಾಗಿ ಬರುತ್ತದೆ. ತುಂಬ ತೆಳುವಾಗಿ ಬೇಕಂತ ಇಲ್ಲ. 4-5 ತಾಸು ಅಕ್ಕಿಯೊಂದಿಗೆ ಕುಂಬಳಕಾಯಿ ಹೋಳುಗಳನ್ನು ಮಾಡಿದಂತಹ ಈ ದಿಢೀರ್ ದೋಸೆಯು ರುಚಿಯಾಗಿರುವುದಲ್ಲದೆ ತುಂಬ ಆರೋಗ್ಯಕರವಾದ್ದು ಹೌದು. ಕುಂಬಳಕಾಯಿಯನ್ನು ಸೇವಿಸೋದ್ರಿಂದ ಎಸಿಡಿಟಿ ಕಡಿಮೆಯಾಗುತ್ತದೆ. ತೂಕವನ್ನು ಸಮತೋಲನ ಮಾಡಲು ಕುಂಬಳಕಾಯಿಯ ಸೇವನೆಯು ತುಂಬ ಅಗತ್ಯವಾಗಿರುತ್ತದೆ. ಹಸಿದ ಹೊಟ್ಟೆಯಲ್ಲಿ ಈ ಕುಂಬಳಕಾಯಿಯ ರಸವನ್ನು ಸೇವಿಸೋದ್ರಿಂದ ಉದರ ಸಂಬಂಧಿ ರೋಗಗಳು, ಹಾಗೆಯೇ ಕಿಡ್ನಿಯಲ್ಲಿ ಸ್ಟೋನ್ ಆದವರಿಗೂ ತುಂಬ ಉಪಯುಕ್ತಕರವಾದ ತರಕಾರಿಯಾಗಿರುತ್ತದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಕುಂಬಳಕಾಯಿಯನ್ನು ಚಂಪಾಷಷ್ಠಿ ಎಂದು ಕತ್ತರಿಸಿ ಹತ್ತಿರದ ಮನೆಗಳಿಗೆಲ್ಲ ಹಂಚಿ ತಿನ್ನುವ ಸಂಪ್ರದಾಯವಿದೆ. ನಮ್ಮೂರಿನಲ್ಲಿರುವ ಮುಗುವ ಸುಬ್ರಹ್ಮಣ್ಯ ದೇವರಿಗೂ ಅರ್ಪಿಸಿ ತಿನ್ನುವ ಸಂಪ್ರದಾಯವೂ ಸಹ ಇದೆ. ಬೀಜ ಬಿತ್ತಿ ಕುಂಬಳಕಾಯಿಯನ್ನು ಬೆಳೆಯುವ ಬದಲು ತನ್ನಷ್ಟಕ್ಕೆ ಹುಟ್ಟಿ ಬೆಳೆದ ಕುಂಬಳಕಾಯಿಯನ್ನು ಎಲ್ಲೆಡೆ ಕಾಣಬಹುದಾಗಿದೆ. ನೋಡಿ, ಈ ನೇಂದ್ರ ಬಾಳೆಹಣ್ಣಿನ ಪಾಯಸವೂ ಸಹ ದೋಸೆಯೊಡನೆ ತುಂಬ ರುಚಿಯಾಗಿರುತ್ತದೆ. ಹಾಗೆಯೇ ಚಟ್ನಿ, ತುಪ್ಪ, ಮೊಸರು, ಬೆಲ್ಲ, ಸಕ್ಕರೆ ಇದೆಲ್ಲವನ್ನು ಒಂದೊಂದು ದೋಸೆಗೆ ಒಂದೊಂದು ರೀತಿಯ ರುಚಿಯಲ್ಲಿ ಸೇರಿಸಿ ತಿನ್ನಬಹುದು. ನೋಡಿ, ಕುಂಬಳಕಾಯಿ ದೋಸೆಯು ಎಷ್ಟು ಮೃದುವಾಗಿ ಬಂದಿದೆ. ಬಿಸಿ ಬಿಸಿ ದೋಸೆ ತಿಂದರಂತೂ ಕುಂಬಳಕಾಯಿಯ ಪರಿಮಳವೂ ಸಹ ಇರುತ್ತದೆ. ಈ ರೀತಿಯಾಗಿ ಮನೆಯಲ್ಲಿಯೇ ಬೆಳೆದಂತಹ ಕುಂಬಳಕಾಯಿಯನ್ನು ಉಪಯೋಗಿಸಿ ದೋಸೆಯನ್ನು ಮಾಡಿದ ಈ ವಿಧಾನವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ತೋರಿಸ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.